ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ದೇವರು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಫೇಸ್ಬುಕ್ಕಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಕಾಪಾಡಲಿ, ಸಂರಕ್ಷಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಬಂದಿರುವಂಥ ಒಂದು ದೊಡ್ಡ ಸಮಸ್ಯೆ, ಈ ಒಂದು ಪಿಡುಗಿನ ನಡುವೆ ಕೂಡ ಪ್ರಿಯರೇ, ನಮ್ಮ ಕಾಪಾಡುವ ದೇವರಿದ್ದಾನೆ, ನಮ್ಮ ಬಗ್ಗೆ ಚಿಂತಿಸುವ ದೇವರಿದ್ದಾನೆ, ನಮ್ಮ ಬಗ್ಗೆ ಆಲೋಚಿಸುವ ದೇವರಿದ್ದಾನೆ, ನಮ್ಮನ್ನು ನೋಡಿಕೊಳ್ಳುವ ದೇವರಿದ್ದಾನೆ, ನಮ್ಮನ್ನು ಗಮನಿಸುವ ದೇವರಿದ್ದಾನೆ. He is there always to take care, watch over our life. Such a great God he is. So, ನನ್ನ ಡೈಲಿ ಪ್ರೇಯರಲ್ಲಿ I pray for everyone. ನಿಮ್ಮೆಲ್ಲರನ್ನು ದಿನಾಗಲೂ ನನ್ನ ಪ್ರಾರ್ಥನೆ ನೆನೆಸ್ಕೊಳ್ತೇನೆ ಪ್ರಿಯರೇ. ನಿಮ್ಮೆಲ್ಲರನ್ನು ದೇವರು ತನ್ನ ರೆಕ್ಕೆ ಮೇಲಿಟ್ಟು ಕಾಯಲಿ ಅಂತ ಹೇಳಿ ದಿನ ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೆನೆಸ್ಕೊಂಡು ಬೇಡ್ತೇನೆ. ಕರ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಹೋಗೋಣ. ಇವತ್ತು ಚಾರಿತ್ರಿಕವಾಗಿ ನೋಡುವಾಗ ಪಂಚಾಶತ್ತಮದ ದಿನ ಎಂಬುದಾಗಿ ಹೇಳ್ತಾರೆ. ದ ಡೇ ಆಫ್ ಪೆಂಟಿಕೋಸ್ಟ್ ಎಂಬುದಾಗಿ. ಕ್ರಿಸ್ತನ ದಿವಾರುಣ ನಂತರ ದೇವರ ವಾಗ್ದಾನದಂತೆ ಪವಿತ್ರಾತ್ಮನು ಸಭೆಯ ಮೇಲೆ ಇಳಿದು ಬಂದಂಥ ಶ್ರೇಷ್ಠವಾದ ಒಂದು ಘಟನೆ. ಇದು ಗ್ರೇಟ್ ಡೇ. ದ ಡೇ ಯಾರು ಮರೆಯಲಾಗದಂಥ ದಿನವಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆಂದು ಹೇಳಿ ಮಾಡಿದ ವಾಗ್ದಾನವನ್ನು ಆ ಪಂಚಾಶತ್ತಮ ದಿನದಂದು ನೆರವೇರಿಸಿದನು. ಸಭೆಯ ಹುಟ್ಟುವಿಕೆ, ಸಭೆಯ ಬದಲಾವಣೆ, ಜನರ ಜೀವನದಲ್ಲಿ ಮಾರ್ಪಡುವಿಕೆ, ಸೇವೆಯ ವಿಸ್ತರಣೆ, ಸಭೆಯ ಒಂದು ಕಟ್ಟೋಡ, ಇವೆಲ್ಲ ಪ್ರಾರಂಭ ಆಗಿದ್ದು ಪವಿತ್ರಾತ್ಮನು ಬಂದ ನಂತರ. ಜನರು ಪವಿತ್ರಾತ್ಮನನ್ನು ಹೊಂದಿದ ನಂತರ, ಪವಿತ್ರಾತ್ಮದಲ್ಲಿ ತುಂಬಲ್ಪಟ್ಟ ನಂತರ ಸಭೆಯ ಚಿತ್ರಣವೇ ಬದಲಾಗಿ ಹೋಯಿತು. ಸಭೆಯ ಚಿತ್ರಣವೇ ಬದಲಾಗಿ ಹೋಯಿತು. ನನ್ನ ಪ್ರಿಯರೇ, ಇದೇ ಪವಿತ್ರಾತ್ಮನ ವಿಶೇಷವಾದಂಥ ದಿವ್ಯ ಶಕ್ತಿ ಅದರಲ್ಲಿರುವಂಥದ್ದು. ಆದರೆ ಒಂದು ದುಃಖಕರವಾದಂಥ ಸಂಗತಿ ಅಂದರೆ 2000 ವರ್ಷಗಳು ಗತಿಸಿದ್ರು, ಅನೇಕ ಪಂಚಾಶತಮ ದಿನಗಳು ಬಂದು ಹೋದರು, ಇನ್ನೂ ಅನೇಕರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳದೆ ಇರುವಂಥದ್ದೇ ಬಹಳ ದುಃಖಕರವಾದಂಥ ವಿಷಯ. ದೇವರ ಉದ್ದೇಶ ಏನು ಪ್ರಿಯರೇ? ಯೋವೇಲನ ಪುಸ್ತಕ 2:28 ವಚನದಲ್ಲಿ ಅದನ್ನು ಪೇತ್ರನು ಕೋಟ್ ಮಾಡ್ತಾನೆ. ಕಡೇ ದಿನದಲ್ಲಿ ಎಲ್ಲ ಮನುಷ್ಯರ ಮೇಲೆ, ದಾಸದಾಸಿಯರ ಮೇಲೆ, ಯವನಸ್ಥರ ಮೇಲೆ, ವೃದ್ಧರ ಮೇಲೆ ನನ್ನ ಆತ್ಮನನ್ನು ನಾನು ಸುರಿಸುವೆನು. ಐ ಪೋರ್ ಮೈ ಸ್ಪಿರಿಟ್ ಅಪಾನ್ ಆಲ್ ಫ್ಲೆಶ್. ಫ್ಲೆಶ್ ಅಂದರೆ ಮಾಂಸ, ಎಲ್ಲ ಮಾಂಸಗಳ ಮೇಲೆ ನನ್ನ ಆತ್ಮನ ಸುರಿಸುವೆನು. ದೇವರ ಶ್ರೇಷ್ಠವಾದಂಥ ಒಂದು ವಾಗ್ದಾನ ಅಲ್ಲಿ ನೆರವೇರುವುದನ್ನು ನಾವು ಕಾಣ್ತೇವೆ. ಪವಿತ್ರಾತ್ಮನ ಆಗಮನ, ಇಟ್ಸ್ ರಿಯಲಿ ಎ ಬ್ಲೆಸ್ಸೆಡ್ ಲೈಫ್. ಆತ್ಮೀಯ ಆಶೀರ್ವಾದದ ಒಂದು ಜೀವನ. ಇವತ್ತು ನಮ್ಮ ಜೀವನದಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದೆ ಹೋದರೆ ಪ್ರಿಯರೇ, ನಾವು ಏನನ್ನು ಸಾಧಿಸಲಾರೆವೋ. ಯೇಸು ಸ್ವಾಮಿ ಪವಿತ್ರಾತ್ಮನ ಬಗ್ಗೆ ಏನು ಹೇಳಿದ್ರು ನೋಡಿ. ಲೂಕನ ಸುವಾರ್ತೆ 12ನೇ ಅಧ್ಯಾಯ ವಚನ 49 ಹೇಳ್ತಾರೆ, ನಾನು ಹೋಗದಿದ್ದರೆ
ಸಹಾಯಕ. ನಾನು ಭೂಮಿ ಮೇಲೆ ಏನಕ್ಕೆ ಬಂದೆ? ಫಸ್ಟು I came to send fire. See, Jesus came to save the sinners. ಪಾಪಿಯನ್ನು ರಕ್ಷಿಸಲಿಕ್ಕಾಗಿ ಯೇಸು ಸ್ವಾಮಿ ಬಂದ. He came to give his life. ತನ್ನ ಪ್ರಾಣವನ್ನು ಕೊಡಲಿಕ್ಕಾಗಿ ಬಂದ. ಅದೇ ರೀತಿಯಲ್ಲಿ ಹೇಳ್ತಾರೆ, ನಾನು ಬೆಂಕಿಯನ್ನು ಹಾಕಲಿಕ್ಕೆ ಬಂದೆ. I came to send fire. ಇಲ್ಲಿ ಬೆಂಕಿ ಅಂದರೆ ಯಾರು? ಅದು ಪವಿತ್ರಾತ್ಮನನ್ನು ಸೂಚಿಸಿ ಹೇಳುವಂಥದ್ದು. ಯೋಹಾನನು ಪರಿಶುದ್ಧಾತ್ಮನನ್ನು ಕುರಿತು ಯೇಸು ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ಳುವಾಗ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ನನ್ನ ಹಿಂದೆ ಬರುವವನು ನನಗಿಂತಲೂ ಯೋಗ್ಯನಲ್ಲ, ಆತನು ನಿಮಗೆ ಸ್ನಾನ ಮಾಡಿಸ್ತಾನೆ. ಈ ಬ್ಯಾಪ್ಟೈಸ್ ಯು ವಿತ್ ಹೋಲಿ ಸ್ಪಿರಿಟ್ ಅಂಡ್ ಫೈರ್. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬೆಂಕಿಯನ್ನು ಕಳಿಸ್ಲಿಕ್ಕೆ ಬಂದೆ. ಸ್ವಾಮಿ ಕೊಡುವಂಥ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಳ್ಬೇಕು ಪ್ರಿಯರೇ. ನೋ ಮ್ಯಾಟರ್ ವಿಚ್ ಡಿನಾಮಿನೇಷನ್ ಯು ಬಿಲಾಂಗ್ ಟು. ನೀನು ಯಾವ ಪಂಗಡಕ್ಕೆ ಸೇರಿದ್ದು. ಯೇಸು ಸ್ವಾಮಿ ಪಂಗಡ ಮಾಡ್ಲಿಕ್ಕೆ ಬರಲಿಲ್ಲ, ನಾವು ಮಾಡ್ಕೊಂಡಿದ್ದೆಲ್ಲ ಪಂಗಡಗಳು, ಡಿನಾಮಿನೇಷನ್ಸ್. ಬಟ್ ಯೇಸು ಸ್ವಾಮಿ ಬಂದಿದ್ದೇನೋ, ನಾನು ಬೆಂಕಿ ಹಾಕಲಿಕ್ಕೆ ಬಂದೆ. ಐ ಕೇಮ್ ಟು ಸೆಂಡ್ ಹೋಲಿ ಸ್ಪಿರಿಟ್. ನನ್ನ ಪ್ರಿಯರೇ, ಯೇಸು ಸ್ವಾಮಿಯ ಮನಸ್ಸೇನು ಹೇಳ್ತದೆ? ಯೇಸು ಸ್ವಾಮಿಯ ಮನಸ್ಸು ನಾವೆಲ್ಲರೂ ಪರಿಪೂರ್ಣತೆಗೆ ಬರಬೇಕೆಂಬುದಾಗಿ, ಸಂಪೂರ್ಣರಾಗಬೇಕೆಂಬುದಾಗಿ. ಆ ಸಂಪೂರ್ಣತೆಗೆ ಬರಬೇಕಾದ್ರೆ ನಮಗೆ ಪವಿತ್ರಾತ್ಮನ ಅವಶ್ಯಕತೆ ಬಹಳ ಮುಖ್ಯ, ಬಹಳ ಅವಶ್ಯವಾದದ್ದು. ನಾವು ಅವನ ಅನುಭವ, ಅವನ ನಡೆಸುವಿಕೆ, ಅವನಿಂದ ಆಗುವಂಥ ಆಶೀರ್ವಾದ ಯಾವಾಗ ಹೊಂದಿಕೊಳ್ತೀವಂದರೆ ಅವನನ್ನು ಹೊಂದಿಕೊಂಡ ಮೇಲೆ. ಆಫ್ಟರ್ ರಿಸೀವಿಂಗ್ ಹಿಮ್ ವಿ ನೋ ಹೂ ಈಸ್. ಆತನ ಯಾರಂತ ನಮಗೆ ಆವಾಗ ಗೊತ್ತಾಗ್ತದೆ. ಯೇಸು ಸ್ವಾಮಿ ಆತನ ಬಗ್ಗೆ ಹೇಳಿದ್ರು. ಈಗ ನೀವು ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 6-7 ವಚನಕ್ಕೆ ಬರುವಾಗ ಅವ್ರು ಹೇಳ್ತಾರೆ, ಸತ್ಯವನ್ನು ಹೇಳುತ್ತೇನೆ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಹೋಗುವುದು ನಿಮಗೆ ಹಿತಕರಿಸಿ. ಯಾಕಂದ್ರೆ ಅವರು ದುಃಖಪಟ್ಟರು. 13ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನು ಹೋಗುವ ಕಾಲ 1ನೇ ವಚನ ಬಂತೆಂದು ತಿಳಿದು ಶಿಷ್ಯರ ಸಂಗಡ ಆತನು ಕೈಪಾವಡ ತಗೊಂಡು ಕಾಲು ಒರೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ನೋ ದಿಸ್ ಟೈಮ್ ಹ್ಯಾಸ್ ಕಮ್. ಅದಕ್ಕೆ 14ನೇ ಅಧ್ಯಾಯ 1ನೇ ವಚನ ಬರುವಾಗ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಅಂತ ಹೇಳ್ತಾನೆ. ಅವ್ರ ಹೃದಯ ಒಡೆದು ಹೋಗೋದು ನಾವು ನೋಡ್ತೇವೆ. ಯೇಸು ಸ್ವಾಮಿ ಇಲ್ಲದಿರುವಾಗ 3 ದಿವಸ ಅವ್ರು ಎಷ್ಟು ದುಃಖಪಟ್ಟರು ಎಂಬುದನ್ನು ನಾವು ಓದಿ ತಿಳ್ಕೊಳ್ತೇವೆ. ಹಿ ನೋಸ್. ಆಗತ್ತೆ ಹೇಳ್ತಾನೆ, ಕಡೆಗೆ ದಯಮಾಡಿ ನಾನು ಹೋದ ನಂತರ ದುಃಖ ಪಡಬೇಡ್ರಿ, ನಾನು ಹೋಗುವುದು ನಿಮಗೆ ಹಿತಕರ. ಹಂಗಾರೆ ಯೇಸು ಸ್ವಾಮಿ ಅಗಲುವಿಕೆ ನಮಗೆ ಹಿತಕರ ಅನ್ಬೇಕಾದ್ರೆ ಆ ಹಿತಕರ ಯಾವುದು? ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. That is the ministerial work of the Holy Spirit. The administration of the Holy Spirit. The work of the Holy Spirit. Oh, and priyare, read that verse, 7th verse. Nevertheless, I tell you the truth. It is to your advantage that I go away. I go away. It is for your advantage, for your blessings. Nanna priyare. ಯಾಕೆಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ಪವಿತ್ರಾತ್ಮನ ಬಂದಾಗ ಏನಾಗ್ತದೆ ಅಂತ. ಜನರ ಜೀವನಗಳನ್ನು ಸ್ವಲ್ಪ ನೋಡೋಣ. ಶಿಷ್ಯರ ಜೀವನ ಹೇಗಿತ್ತು? ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿ ಅವರು ಏನೇನೋ ಮಾತಾಡ್ಕೊಳ್ತಾ ಇದ್ರು. ನೀವು ಲೂಕನ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬರುವಾಗ ವಚನ ಅಲ್ಲಿ ನಾವು 19-20ರಲ್ಲಿ ರೊಟ್ಟಿಯನ್ನು ತಗೊಂಡು ಇದು ನನ್ನ ದೇಹ, ಇದನ್ನು ತಿನ್ರಿ ಅಂತ ಹೇಳ್ತಾನೆ. ಆತನು 20ನೇ ವಚನ ಬರುವಾಗ ತನ್ನ ರಕ್ತವನ್ನು ತಗೊಂಡು
ಆ ದ್ರಾಕ್ಷರಸನ್ನು ಹೋಲಿಸಿ ಹೇಳ್ತಾನೆ, ಇದು ನನ್ನ ರಕ್ತನ ಹೊಸ ಒಡಂಬಡಿಕೆ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಈ ಸೀರಿಯಸ್ಲಿ ವಾಸ್ ಟೆಲಿಂಗ್. ಆತನು ಬಹಳ ಒಂದು ದುಃಖದಿಂದ, ಒಂದು ಗಂಭೀರದಿಂದ ಮಾತಾಡುವಾಗ ವಚನ 24ರಲ್ಲಿ ಏನು ನೋಡ್ತೇವೆ ನಾವು? ಇದಲ್ಲದೆ ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವುದು ಎಂಬ ವಿಷಯದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿಸಿತು. ಯೇಸು ಸ್ವಾಮಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ದೇ ಥಿಂಕಿಂಗ್ ಹೂ ಇಸ್ ಗ್ರೇಟರ್, ಯಾರೆಂಬುದಾಗಿ ಗ್ರೇಟರ್ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ವೀಕ್ನೆಸ್ ಆಫ್ ದ ಡಿಸೈಪಲ್ಸ್. ಅದನ್ನ ಯೇಸು ಸ್ವಾಮಿ ಸರಿ ಮಾಡ್ಲಿಕ್ಕೆ ಆಗಲಿಲ್ಲ. ನೀವು ಮತ್ತಾಯನ ಸುವಾರ್ತೆ ಓದುವಾಗ 17ನೇ ಅಧ್ಯಾಯದಲ್ಲಿ ಆತನು ಆ ದೆವ್ವವನ್ನು ಮೂರ್ಛಾರೋಗಿನ ಬಿಡಿಸ್ಲಿಕ್ಕೆ ಆಗದೆ ಇರುವಾಗ ವಚನ 17ರಲ್ಲಿ ಶಿಷ್ಯರನ್ನು ನೋಡಿ ಹೇಳ್ತಾನೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ. ನಿಮ್ಮ ಸಂಗಡ ಇರಲಿ, ನಿಮ್ಮನ್ನು ಸಹಿಸಿಕೊಳ್ಳಿ. ಸೊ ಇಟ್ ಈಸ್ ನಾಟ್ ಈಸಿ. ಯೇಸು ಸ್ವಾಮಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಇರ್ಲಿಕ್ಕಾಗಲಿಲ್ಲ. ಬರೀ 3.5 years ಶಾರ್ಟ್ ಟೈಮ್ ಅಷ್ಟೇ, ಬರೀ 3.5 ವರ್ಷ ಅಷ್ಟೇ ಯೇಸು ಸ್ವಾಮಿ ಅವ್ರ ಸಂಗಡ ಇದ್ದಿದ್ದು. ಯೇಸು ಸ್ವಾಮಿ ಮೇನ್ ಮಿಷನ್ ಈಸ್ ಟು ಡೈ ಆನ್ ದ ಕ್ರಾಸ್. ಡಿಸೈಪಲ್ಸ್ನ ಆರಿಸ್ಕೊಳ್ಳೋದು, ಅವ್ರನ್ನ ರೆಡಿ ಮಾಡೋದು, ತಾನು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಡಬೇಕು. ದಟ್ ಈಸ್ ದ ಮಿಷನ್ ಆಫ್ ಕ್ರೈಸ್ಟ್. ಅದು ಹೇಳ್ತಾನೆ, ನಾನು ಹೊರಟು ಹೋಗ್ತೇನೆ, ನಾನು ಹೋಗೋದು ನಿಮಗೆ ಹಿತಕರವಾಗಿದೆ. ಯಾಕೆ ಹಿತಕರ? ಯೇಸು ಸ್ವಾಮಿ ಪವಿತ್ರಾತ್ಮ ಬರೋ ವಿಷಯದಲ್ಲಿ ಮಾತನಾಡ್ತಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಬರುವಾಗ ಆತನು ಹೇಳ್ತಾನೆ, ಬೇಬೇಕು ಓದ್ಬೇಕು. ಕೇಳಿಕೊಳ್ಳುವೆನು, ಸದಾಕಾಲ ನಿಮ್ಮ ಸಂಗಡ ಇರಲಿಕ್ಕೆ. ನೋಡಿ, ನಾನು ನಿಮ್ಮ ಸಂಗಡ ಸದಾಕಾಲ ಇರುವುದಿಲ್ಲ. ಪ್ರಿಯರೇ, ಆ ಯೇಸು ಸ್ವಾಮಿ ತಲೆ ಮೇಲೆ ಜಟಮಾಂಸ ತೈಲವನ್ನ ಆ ಮರಿಯಳು ಹಾಕುವಾಗ ಶಿಷ್ಯರು ಹೇಳ್ತಾರೆ, ಇದನ್ನು ಯಾಕೆ ನಷ್ಟ ಮಾಡಿದ್ರಿ ಅಂತ. ಬಡವರಿಗೆ ಕೊಡ್ಬೋದಾಗಿತ್ತಲ್ಲ. ಯೋಹಾನ ಸುವಾರ್ತೆಯಲ್ಲಿ ಯೋಹಾನ ಹೇಳ್ತಾನೆ, ಯೂದನು ತನ್ನ ಜೋಬಿನಲ್ಲಿ ಹಣ ಹಾಕೋದಕ್ಕೋಸ್ಕರ ಈ ಮಾತನ್ನು ಹೇಳ್ದ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಬಡವರು ನಿಮ್ಮ ಸಂಗಡ ಯಾವಾಗಲೂ ಇರ್ತಾರೆ, ಬಟ್ ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವುದಿಲ್ಲ. ಅದು ಇಲ್ಲಿ ಹೇಳ್ತಾ ಇದ್ದಾನೆ ಓಪನ್ ಆಗಿ ತನ್ನ ಶಿಷ್ಯ ಸಂಗಡ ಬರುವಾಗ, ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವುದಿಲ್ಲ, ಆದರೆ ನಾನು ಕಳಿಸಿಕೊಡೋ ಪವಿತ್ರಾತ್ಮ ನಿಮ್ಮ ಸಂಗಡ ಸದಾ ಕಾಲ ಇರ್ತಾನೆ. He will be with you forever and ever. ನಿಮ್ಮೊಳಗೆ ಇರ್ತಾನೆ. I pray to the Father. ತಂದೆಯನ್ನು ಕೇಳಿಕೊಳ್ಳುತ್ತೇನೆ. The coming of the Holy Spirit, it is so wonderful, so marvelous, that we have to study today. ನೋಡಿ ಪ್ರಿಯರೇ, ಪವಿತ್ರಾತ್ಮನ ಆಗಮನ, ಪವಿತ್ರಾತ್ಮನ ಕೆಲಸ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕು, ಯೇಸು ಸ್ವಾಮಿಯ ಉದ್ದೇಶ ಏನು? ಆ ಬೆಂಕಿಯನ್ನು ಹಾಕಲಿಕ್ಕೆ. ಆ ಹಾಕುವಾಗ ಬೆಂಕಿನ ಯಾರ್ಯಾರು ಸ್ವೀಕರಿಸ್ತಾರೆ, ದೇ ಆರ್ ದ ಬ್ಲೆಸ್ಡ್ ಪೀಪಲ್. ಆತ ನಮಗೋಸ್ಕರ ಬಂದಿದ್ದಾನೆ, ಸಭೆಗೋಸ್ಕರ ಬಂದಿದ್ದಾನೆ, ಇನ್ಯಾರಿಗೋಸ್ಕರ ಅಲ್ಲ. ವೆರಿ ಕ್ಲಿಯರ್ಲಿ ಸೇಸ್. ಹಳೆ ಒಡಂಬಡಿಕೆಯಲ್ಲಿ ನಾವು ಓದೋದ್ವಲ್ಲ, ಏವಲಂಗಂತ 2:28. ಅದೇ ರೀತಿಯಲ್ಲಿ ನಾವು ಏಷಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ 32:15ರಲ್ಲಿ ಅಲ್ಲಿ ಹೇಳ್ತದೆ, ಬಳಿಕ ದಿವ್ಯಾತ್ಮನ ಧಾರೆ ನಮ್ಮ ಮೇಲೆ ಸುರಿಸಲ್ಪಡುವುದು. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆ ಸುರಿಸಲ್ಪಡುವುದು. ದಿವ್ಯಾತ್ಮ ಧಾರೆ ಸುರಿಸಲ್ಪಡುವುದು. ದೀಸ್ ಆರ್ ದ ಪ್ರಾಮಿಸಸ್ ಆಫ್ ಗಾಡ್. ದೇವ್ರ ವಾಕ್ಯ ಹೇಳ್ತಾನೆ, ಇನ್ನು ನಿಮ್ಮ ಎಷ್ಟು ಕಾಲ ನಿಮ್ಮ ಸಂಗಡ, ಯಾಕಂದ್ರೆ ಅವರು ಇದೇ ಸರಿ ಇಲ್ಲ. ನಾವು 17ನೇ ಅಧ್ಯಾಯ ಓದುವಾಗ 9ನೇ ವಚನ ಯೆರೆಮೀಯನ ಗ್ರಂಥದಲ್ಲಿ, ಹೃದಯ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಪ್ರಿಯರೇ, ಈ ಹೃದಯವನ್ನು ಸರಿ ಮಾಡೋದು ಯಾರು? ಈ ಹೃದಯವನ್ನು ಸರಿ ಮಾಡೋದು ಯಾರು? ಬೈಬಲ್ ನಮ್ಗೆ ಹೇಳ್ತದೆ. ನಾವು ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 20ನೇ ವಚನಕ್ಕೆ ಬರುವಾಗ, ಪ್ರಸಂಗಿ 7:20ರಲ್ಲಿ, ತನ್ನ ಹೃದಯವನ್ನು ಶುದ್ಧ ಮಾಡಿಕೊಂಡಿದ್ದೇನೆ. 27 ಜ್ಞಾನೋಕ್ತಿ ನೋಡುವಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಅದೇ ವಿಷಯವನ್ನು ನಾವು ನೋಡ್ತೇವೆ. ಅಲ್ಲಿ ಬೇರೆ ಕಡೆ ಬರ್ತದದು 20 something ಇರಲಿ. ಇಲ್ಲಿ
ತನ್ನ ಹೃದಯವನ್ನು ಯಾರು ಶುದ್ಧ ಮಾಡ್ಕೊಂಡಿದ್ದಾರೆ? ಹೃದಯವನ್ನು ಶುದ್ಧಿ ಮಾಡಿಕೊಂಡು ಎಷ್ಟು ವಚನ ಅದು? 9. 9. ಓಕೆ. ನನ್ನ ಪಾಪವನ್ನು ಕಳೆದುಕೊಂಡು ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನ ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಕ್ ಸಾಧ್ಯ? ನೋ ಮೆನ್ ಕ್ಯಾನ್ ಸೇ. ಯು ಕೆನಾಟ್ ವಾಶ್ ಯುವರ್ ಹಾರ್ಟ್. ಹೃದಯ ವಂಚಕ. ಹೌ ಕ್ಯಾನ್ ಯು ಕ್ಲೀನ್? ಯು ಕೆನಾಟ್ ಕ್ಲೀನ್ ಯುವರ್ ಹಾರ್ಟ್. ಅರೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ದಿವ್ಯಾತ್ಮ ಧಾರೆ ಸುರಿಸಲ್ಪಡ್ತದೆ. ಎಚ್ಕೆಲ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 27ನೇ ವಚನಕ್ಕೆ 26ನೇ ವಚನಕ್ಕೆ ಬರುವಾಗ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯ ನಿಮ್ಮಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ನನ್ನ ಆತ್ಮ ನಿಮ್ಮನ್ನು ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. 3. ಹಾಗಾದ್ರೆ ಇವತ್ತು ನೀವು ಗಮನಿಸಿ, ದೇವರ ನಿಯಮಗಳನ್ನು ಪಾಲಿಸಬೇಕಾದ್ರೆ ನೀವು ಆತ್ಮನ ಸಹಾಯ ಇಲ್ಲದೆ ಮಾಡೋಕ್ಕಾಗಲ್ಲ. ವಿತೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಯು ಕೆನಾಟ್ ಫಾಲೋ ದ ಸ್ಕ್ರಿಪ್ಚರ್ಸ್. ನನ್ನ ಪ್ರಿಯರೇ, ಹಾಗಾದ್ರೆ ಪವಿತ್ರಾತ್ಮ ನಮಗೆ ವಾಕ್ಯಾನುಸಾರವಾಗಿ ನಡಿಲಿಕ್ಕೆ ಸಹಾಯ ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಯಾಕೆ ನಮಗೆ ಪವಿತ್ರಾತ್ಮನು ಬೇಕು? ಬಿಕಾಸ್ ಹಿ ಹೆಲ್ಪ್ಸ್ ಅಸ್ ಟು ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಆತನು ಸಹಾಯಕನು, ಕಂಫರ್ಟರ್ ಹೀಸ್. ಪ್ರಿಯರೇ, ಇವತ್ತು ಅನೇಕ ಬಲಹೀನತೆಗಳು ನಮ್ಮಲ್ಲಿದೆ. ಹೌ ಕ್ಯಾನ್ ಓವರ್ಕಮ್ ದ ವೀಕ್ನೆಸ್? ಬೈಬಲ್ ಹೇಳುತ್ತೆ, ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ, ರೋಮಾಪುರ 8:13 ಹೇಳ್ತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ, ಪವಿತ್ರಾತ್ಮನಿಂದ ಪವಿತ್ರಾತ್ಮ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. You will destroy the works of the flesh through the Holy Spirit. ಸೊ ಹೋಲಿ ಸ್ಪಿರಿಟ್ ಬಂದಾಗ ಏನಾಯ್ತು? ಪೇತ್ರ ಅಲ್ಲೆಗಳಿಲಿಲ್ಲ. ಪೇತ್ರ ಯೇಸುವಿನಿಗೆ ಅವಾಗ ಮಾಡಿದಂತೆ ಆತನು ಮಾಡಲಿಲ್ಲ. ವಾಟ್ ಹ್ಯಾಪನ್? ಯಾವನು ಯೇಸುವನ್ನು 3 ಸಾರಿ ಅಲ್ಲಗಳೆದನು? ಯಾರು ಯೇಸು ಸ್ವಾಮಿ ಹಿಡಿದಾಗ ಓಡಿ ಹೋದನು ಯೇಸು ಸ್ವಾಮಿನ ಬಿಟ್ಟು? ಯೇಸು ಸ್ವಾಮಿಯ ಸಂಗಡ ಇಲ್ಲದ ದೂರದಲ್ಲಿ ಮಹಾಯಾಜಕನು ನಿಂತುಕೊಂಡಿದ್ದನು. ಅದೇ ಪೇತ್ರ ಪವಿತ್ರಾತ್ಮನ ಹೊಂದಿಕೊಂಡಾಗ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬರುವಾಗ, ಪವಿತ್ರಾತ್ಮ ಬರುತ್ತಾಗ ನಿಂತುಕೊಂಡು ಯಾರು ಎಣಿಸಲಾಗದ ರೀತಿಯಲ್ಲಿ ಬಹಳ ಆತ್ಮ ಪ್ರೇರಿತನಾಗಿ he gave the beautiful sermon on the day of Pentecost. 3,000 ಜನ ಕರ್ತನ ಬಳಿಗೆ ತಿರುಗಬೇಕಾದ್ರೆ ಆತನ ಪ್ರಸಂಗ ಹೇಗಿದ್ದಿರಬೇಕು ಪ್ರಿಯರೇ? ಕೆಟ್ಟದ್ದನ್ನು ಸರಿ ಮಾಡುವ ಶಕ್ತಿ ಪವಿತ್ರಾತ್ಮನಿಗಿದೆ. He will change your heart. He will change your nature. He will change your attitude. ಅದಕ್ಕೆ ಪವಿತ್ರಾತ್ಮ ಭರಿತರಾಗದರು ಶಿಷ್ಯರ ಎಲ್ಲರೂ ಬೆಂಕಿಯಿಂದ ತುಂಬಲ್ಪಟ್ಟರು. ದ ಹೋಲ್ ರೂಮ್ ಫಿಲ್ ವಿತ್ ದ ಗ್ಲೋರಿ ಆಫ್ ಗಾಡ್. ಇಡೀ ರೂಮು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಿತ್ತು. ಎವ್ರಿಬಡಿ ಅನಾಯಿಂಟೆಡ್ ಬೈ ದ ಹೋಲಿ ಸ್ಪಿರಿಟ್. ಅವರ ತಲೆ ಮೇಲೆ ಉರಿಯುವ ನಾಲಿಗೆಂತಿರುವಂತ ಬೆಂಕಿ ಕಾಣಿಸ್ಕೊಳ್ತಾ, ವಿಂಗಡಿಸ್ಕೊಳ್ತಾ, ಪ್ರತಿಯೊಬ್ಬನು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. ಇಡೀ ಭೂಲೋಕದಿಂದ ಬಂದಂಥ ಯಹೂದ್ಯರ ಭಾಷೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. ದೇವರ ಮಹಿಮೆ ಹೇಳಲಿಕ್ಕೆ ಪ್ರಾರಂಭಿಸಿದರು. ದೀಸ್ ಆರ್ ದ ನ್ಯೂ ಎಕ್ಸ್ಪೀರಿಯನ್ಸ್. ಇದೆಂದೂ ಆಗಿರಲಿಲ್ಲ ಹಿಂದೆ ಎಂದು. ಇದು ನನ್ನ ಪ್ರಿಯರೇ, ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಅಂದಿನಿಂದ ಅವರ ಜೀವನ ಪ್ರಾರಂಭ ಆಯಿತು ನೋಡ್ರಿ, ಸ್ಪಿರಿಚುವಲ್ ಲೈಫ್. ಇದುವರೆಗೆ ಅಪಸ್ಕೃತಿ ಇನ್ನು ಮುಂದುವರಿತಾ ವರಿತಾ 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 ಬಂದಿದೆ ಪ್ರಿಯರೇ. ಯಾವ ಸಂಗತಿಗಳು ಪವಿತ್ರಾತ್ಮ ವಿರೋಧಕ್ಕೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಸ್ ಎ ಗ್ರೇಟ್ ಗಾಡ್. ಅವನು ಹೊಂದಿಕೊಂಡ ಮೇಲೆ ಆಗುವಂಥ ಬದಲಾವಣೆಗಳು ನೋಡುವಾಗ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಅಥೆಂಟಿಕೇಟೆಡ್ ಆಗಿ ಹೇಳಿದ್ದಾರೆ. ಎಸ್, ಆ ಸ್ವಾಮಿಯ ಮಾತಿನಲ್ಲಿ ಅರ್ಥ ಇದೆ. ಸುಮ್ಮನೆ ಯೇಸು ಸ್ವಾಮಿ ಹೇಳಲಿಲ್ಲ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನಕ್ಕೆ ಬರುವಾಗ, ಯೋಹಾನ ಸುವಾರ್ತೆ 3:31 ಎಲ್ಲರ ಮೇಲಿದ್ದಾನೆ. ಮೇಲಿನಿಂದ ಬರುವವನು ಎಲ್ಲರ ಮೇಲಿದ್ದಾನೆ. ಯೇಸು ಸ್ವಾಮಿ ಆತನು ಎಲ್ಲರ ಮೇಲಿದ್ದಾನೆ. ಆತನಿಗೆ ಶಕ್ತಿ ಇದೆ, ಆತನಿಗೆ ಅಧಿಕಾರ ಇದೆ. ಹಿ ಈಸ್ ದ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಗಾಡ್ ಎಂಬುದಾಗಿ 3 ಇಬ್ರಿಯ ಗಂತಲ್ಲಿ ನೋಡ್ತೇವೆ. ನಾನು ನಿಮಗೆ ಆತ್ಮನನ್ನು ಕಳಿಸಿಕೊಡ್ತೇನೆ. ಸೊ ಪವಿತ್ರಾತ್ಮನು ಯೇಸುವಿನ ಮಾತಿನ ಮೇಲೆ ಲೋಕಕ್ಕೆ ಬಂದಿದ್ದಾನೆ. ಆತನು ಪ್ರತಿಯೊಬ್ಬರನ್ನು ತುಂಬಿಸಬೇಕಂತ ಬಂದಿದ್ದಾನೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ರೋಮಾಪುರ 8:9 ಹೇಳ್ತದೆ, ಯಾವನಿಗಾದರೂ ಕರ್ತನ ಆತ್ಮನಿಲ್ಲ ಅಂದರೆ ಅವನು ಕ್ರಿಸ್ತನವನಲ್ಲ ಅಂತ ಹೇಳ್ತದೆ. ರೈಟ್?
ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಕ್ರಿಸ್ತನವನಲ್ಲವೇ ಅಲ್ಲ. ಈಸ್ ನಾಟ್ ಎ ಕ್ರಿಶ್ಚಿಯನ್. ಯು ನೀಡ್ ಪವಿತ್ರಾತ್ಮನ ಹೊಂದಿಕೊಳ್ಳಿಲ್ಲ ಅಂದ್ರೆ ಹೌ ಯು ವಾಕ್ ವಿತ್ ದ ಸ್ಪಿರಿಟ್. ಅದೇ 14ನೇ ವಚನ ಹೇಳ್ತಾ ಇದ್ದಾರೆ ರೋಮಾಪುರ 8:14. ಯಾರ್ಯಾರು ದೇವರಾತ್ಮನ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು, ದೇವರ ಆತ್ಮನಿಂದ ನಡೆಸಿಕೊಳ್ಳುವವರು. ದೋಸ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್, ದೇ ಆರ್ ಕಾಲ್ಡ್ ದ ಚಿಲ್ಡ್ರನ್ ಆಫ್ ಗಾಡ್. ಈಗ ಪವಿತ್ರಾತ್ಮನ ಹೊಂದಿದ್ರೆ ಮಾತ್ರ ನಡೀಲಿಕ್ಕೆ ಸಾಧ್ಯನೇ, ಇಲ್ಲದ್ರೆ ಹೇಗೆ ನಡೀಲಿಕ್ಕೆ ಸಾಧ್ಯ? ನಾವು ಮನಸ್ಸಿನ ಪ್ರಕಾರ ನಡೀತೇವೆ, ಬುದ್ಧಿಯ ಪ್ರಕಾರ ನಡೀತೇವೆ, ಆಲೋಚನೆ ಪ್ರಕಾರ ನಡೀತೇವೆ, ನನ್ನ ಇಷ್ಟದ ಪ್ರಕಾರ ನಡೀತೇವೆ. ಅದರ ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಳ್ತಾ ಇದ್ದೀವ. ವಾಕ್ ಅಕಾರ್ಡಿಂಗ್ ಟು ದ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರಿಯರೇ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮನ ನಡೆಸಿಕೊಳ್ಳೋದು ಬಹಳ ಮುಖ್ಯ. ನೀವು ಹೊಂದಿಕೊಳ್ಳೋದು ನಡೆಸೋದು ಹೇಗೆ? ರಿಸೀವ್ ಹಿಮ್ ಟುಡೇ. Cry out at his feet, Lord, I need your power. I need your Holy Spirit. First he comes in our heart and gives a relationship. ನಾವು ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5-6 ವಚನಕ್ಕೆ ಬರುವಾಗ, ಅಪ್ಪ ತಂದೆಯನ್ನು ಕೂಗೋ ಮಗನ ಆತ್ಮ ನಮ್ಮ ಹೃದಯದೊಳಗೆ ಕಳಿಸಿಕೊಡ್ತಾನೆ. The day we ask, Lord, come into my heart ಅನ್ನುವಾಗ, he comes in the form of a spirit. 20ನೇ ಅಧ್ಯಾಯ ಓದುವಾಗ ಯೋಹಾನ ಸುವಾರ್ತೆಯಲ್ಲಿ ಊದಿ ಪವಿತ್ರ ಆತ್ಮನನ್ನು ಕೊಡ್ತಾನೆ. ಟೇಕ್ ಮೈ ಸ್ಪಿರಿಟ್. ಅದ್ಯಾವುದು? ಇಟ್ ಕಮ್ಸ್ ಅಂಡ್ ಇನ್ಸೈಡ್, ನಮ್ಮೊಳಗೆ ನೆಲೆಸ್ಕೊಳ್ತಾನೆ. ಹೃದಯ ಒಳಗಿರೋದಲ್ವಾ, ಈ ಹೃದಯವನ್ನು ಚೇಂಜ್ ಮಾಡ್ತಾನೆ. ಈಸ್ ದ ಓನ್ಲಿ ಗಾಡ್ ವಿಲ್ ಚೇಂಜ್ ಅವರ್ ಕ್ಯಾರೆಕ್ಟರ್. ನೋಡಿ, ಅನೇಕ ಸಾರಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಯು ಕೆನಾಟ್ ಚೇಂಜ್ ಯುವರ್ ಸೆಲ್ಫ್. ಈಸ್ ಓನ್ಲಿ ಆಕ್ಟಿಂಗ್, ಕಪಟ ಅಷ್ಟೇ ಅದು. ಯು ಕೆನಾಟ್ ಚೇಂಜ್ ಯುವರ್ ಸೆಲ್ಫ್, ಐ ಕೆನಾಟ್ ಚೇಂಜ್ ಮೈ ಸೆಲ್ಫ್. ನಮ್ಮನ್ನು ಬದಲಾವಣೆ ಮಾಡೋನು ಬರೀತಾನೆ ಆತನ ಆತ್ಮನ. ದೇವರು ಪವಿತ್ರಾತ್ಮನನ್ನ ಬದಲಾವಣೆ ಆದಾಗ ಏನಾಯ್ತು? ನೀವು 9ನೇ ಅಧ್ಯಾಯ ನೀವು ಪೌಲನ ಬದಲಾವಣೆಯ ದಿನಗಳು ನೋಡುವಾಗ, ಅನನೀಯನು ಬಂದು ಆತನು ಹೇಳ್ತಾನೆ ವಚನ 17ರಲ್ಲಿ, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೋ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೋ ನನ್ನ ನಿನ್ನ ಬಳಿಗೆ ಕಳಿಸಿದ್ದಾನೆ. ಸಿ, ರಿಮೆಂಬರ್ ದಟ್. ನಿನಗೆ ಕಣ್ಣು ಕಾಣುವುದು, ಒಂದು ಓಪನಿಂಗ್ ಅವರ್ ಐಸ್, ಅಗೇನ್ filling with the Spirit. See, it is essential, it's a basic need. ಇದು ನಮ್ಮ ಪ್ರಾಥಮಿಕವಾಗಿ we need the Holy Spirit anointing. ಆಮೇಲೆ ಯಾವತ್ತೋ ಒಂದಿನ ಪವಿತ್ರಾತ್ಮ ರಿಸೀವ್ ಮಾಡು ಅಂತ ಹೇಳಿಲ್ಲ ದೇವರು ಅನನೀಯನಿಗೆ. ನಾವು ದೀಕ್ಷಾಸ್ತ್ರ ತಗೋ, ನಿನ್ನ ಕಣ್ಣು ಕಾಣ್ತದೆ, ರಿಸೀವ್ ದ ಹೋಲಿ ಸ್ಪಿರಿಟ್. ನೋ ಟೈಮ್. ನೋಡೋಣ 15 ವರ್ಷ ಆದಮೇಲೆ, ನೋ. ಅದಕ್ಕೆ ಪೌಲನು ಅವನ ಜೀವನದಲ್ಲಿ ಇಮ್ಮಿಡಿಯೇಟ್ಲಾಗಿ ಬದಲಾವಣೆಯನ್ನು ಕಂಡ, ಇಮ್ಮಿಡಿಯೇಟ್ಲಿ ಪವಿತ್ರಾತ್ಮ ನಡೆಸುವಿಕೆಯನ್ನು ಆತನು ಅನುಭವಿಸಿದ. ನನ್ನ ಪ್ರಿಯರೇ, ವಾಟ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್. ಯಾಕೆ ದೇವರು ಪವಿತ್ರಾತ್ಮ ನಮಗೆ ಕಳಿಸಿಕೊಡ್ತಾರೆ? ಯಾಕೆ? ಬಿಕಾಸ್ ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕಾಗೆ. ಎಸ್, ಹಿ ಈಸ್ ದ ಬೆಸ್ಟ್ ಟೀಚರ್, ಐ ವಿಲ್ ಟೆಲ್ ಯು. ಹೋಲಿ ಸ್ಪಿರಿಟ್ ಶ್ರೇಷ್ಠವಾದ ಬೋಧಕನು. 9ನೇ ಅಧ್ಯಾಯ 20ನೇ ವಚನ ನೀವು ನೆಹೆಮೀಯನ ಗ್ರಂಥಕ್ಕೆ ಬರುವಾಗ 9:20ರಲ್ಲಿ ಅಲ್ಲಿ ಹೇಳ್ತಾನೆ, ನಮಗೆ ಬೋಧಿಸಲು ಒಳ್ಳೆಯ ಆತ್ಮನನ್ನು ಕೊಟ್ಟಿ ಅಂತ ಹೇಳ್ತಾನೆ. ಒಳ್ಳೆಯ ಆತ್ಮನನ್ನು ಕೊಟ್ಟೆ. ಹಾಗಾದ್ರೆ ಯಾರು ಉಪದೇಶಿಸುವುದು? ಆತ್ಮನ. ಆತ್ಮನು ನಮ್ಮನ್ನು ಉಪದೇಶ ಮಾಡ್ತಾನೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ ಆ ಗಳಿಗೆಯಲ್ಲಿ ಏನು ಹೇಳಬೇಕೋ ಅದನ್ನು ನಿಮಗೆ ಪ್ರಕಟಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಗಳಿಯಲ್ಲಿ ಏನು ಹೇಳಬೇಕೋ ಅದನ್ನು ನಿಮಗೆ ಪ್ರಕಟಿಸ್ತೇನೆ. ಅದು ಮಾತ್ರವಲ್ಲ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ 14:13 ಹೇಳ್ತಾನೆ, ಸತ್ಯಕ್ಕೆ ಸೇರಿಸ್ತಾನೆ. ನಿಮ್ಮನ್ನು ತಗೊಂಡೋಗಿ ತಪ್ಪು ದಾರಿಗೆ ಸೇರಿಸಲ್ಲ, ಸತ್ಯಕ್ಕೆ ಸೇರಿಸ್ತಾನೆ. He lead you to truth. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನಕ್ಕೆ ಬರುವಾಗ, ನಾನು ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾನೆ ಅಂತ ಹೇಳ್ತಾನೆ. ನಾನು ಹೇಳಿದ್ದನ್ನೆಲ್ಲ ಓದು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಸಾರಿ,
ಬಂದಾಗ ನಾನು ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾನೆ. ನಾನು ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾನೆ. ಇನ್ಯಾರು ತರಕ್ಕೆ ಸಾಧ್ಯ ಅಲ್ಲ. ಹೇಗೆ ಬರೆದ್ರು ಚರಿತ್ರೆ, ಹೇಗೆ ಬರೆದ್ರು ಸುವಾರ್ತೆಗಳು, ಇದೇ ರೀತಿಯಲ್ಲಿ. ಆಗ ಪವಿತ್ರಾತ್ಮವ್ರ ನೆನಪಿಗೆ ಎಲ್ಲ ತರುವಾಗ ಕೂತ್ಕೊಂಡು ಎಲ್ಲವನ್ನು ಬರೆದ್ರು. ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಇದೆ ಅದು. ಯೆರೆಮೀಯನ ಕೊಟ್ಟಂಥ ಪ್ರವಾದನೆಯನ್ನು ರಾಜ ಹರಿದು ಅದನ್ನು ಬೆಂಕಿಗೆ ಹಾಕುವಾಗ ತಿರುಗಿ ಯೆರೆಮೀಯನು ಇನ್ನೊಂದು ಪತ್ರವನ್ನು ತರಿಸಿ ದೇವರು ಅದೇ ಹೇಳಿದ್ದನ್ನು ಬರೆಸ್ತಾನೆ. ದಟ್ ಈಸ್ ಅ ಪವರ್ ಆಫ್ ಗಾಡ್, ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಎಸ್, ಹಿ ವಿಲ್ ಟೀಚ್ ಯು. ಆತ ನಿಮಗೆ ಬೋಧಿಸ್ತಾನೆ. ಹಿ ವಿಲ್ ಟಿಲ್ ಎವ್ರಿಥಿಂಗ್. ಯೇಸು ಸ್ವಾಮಿ ಹೇಳಿದನ್ನೆಲ್ಲ ನಿಮಗೆ ಬೋಧಿಸ್ತಾನೆ. ಅದಕ್ಕೆ ಹೇಳ್ತಾನೆ, ಸತ್ಯಕ್ಕೆ ಸೇರಿಸ್ತಾನೆ. ಯು ನೀಡ್ ದಟ್. ನೀವು 1 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ 1 ಕೊರಿಂಥ 2:13 ದೇವರಾತ್ಮನೆ ಕಲಿಸಿದಂಥ ಮಾತುಗಳಿಂದ, ಪವಿತ್ರಾತ್ಮನ ಹೊಂದಿಕೊಂಡಾಗ ಆಗುವ ಅನುಭವಗಳನ್ನು ನೋಡ್ರಿ. ಹಿ ವಿಲ್ ಬಿಕಮ್ ಯುವರ್ ಬೆಸ್ಟ್ ಟೀಚರ್, ಬೆಸ್ಟ್ ಲೀಡರ್, ಬೆಸ್ಟ್ ಗೈಡರ್. ನೋ ಒನ್ ವಿಲ್ ಗೈಡ್ ಲೈಕ್ ದ ಹೋಲಿ ಸ್ಪಿರಿಟ್. ಹಿ ವಿಲ್ ಗೈಡ್ ಇನ್ ರೈಟ್ ಡೈರೆಕ್ಷನ್, ವಾಟ್ ಟು ಡೂ, ವೇರ್ ಟು ಗೋ. ದೇವರ ವಾಕ್ಯ ನಮಗೆ ನೋಡುವಾಗ, ವೆನ್ ಯು ಆರ್ ಇನ್ ಲೈಫ್ ಕ್ರಾಸ್ ರೋಡ್, ನಿಮ್ಮ ಜೀವನದ ಒಂದು ಕ್ರಾಸ್ ರೋಡಿಗೆ ಬರುವಾಗ ಏನು ಮಾಡಬೇಕು ನಿಮ್ಗೆ ಗೊತ್ತಾಗದೇ ಇರುವಾಗ, ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಂಡ್ ಹೆಲ್ಪ್ ಯು. ಯು ವಿಲ್ ಶೋ ದ ವೇ. ಆತನು ತೋರಿಸ್ತಾನೆ. 16ನೇ ಅಧ್ಯಾಯ ಬರುವಾಗ ಅಪೊಸ್ತಲರು ಪೌಲ ಸೀಲರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. 2-3 ಕಡೆ ಹೋಗಿ ಬರ್ತಾರೆ. ಎಲ್ಲೂ ಹೋಗಬಾರ್ದಂತ ಆತ್ಮನ ತಡಿತಾನೆ ಅವ್ರನ್ನ. ಬಟ್ ಆದರೆ ಅವ್ರು ತ್ರೋವಕ್ಕೆ ಬಂದು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಹೋಲಿ ಸ್ಪಿರಿಟ್ ಗೇವ್ ವಿಷನ್, ಒಂದು ವಿಷನ್ ಕೊಡ್ತಾನೆ. ಆ ವಿಷನ್ ಹೇಳ್ತಾನೆ, ಪ್ಲೀಸ್ ಗೋ ಇನ್ ದಿಸ್ ವೇ. ಏನು, ದಮಸ್ಕದ ಅಲ್ಲಿ ಇವರು ಮೆಕ್ಕದೋನಿಂದ ಒಬ್ಬ ಕನಸಿನಲ್ಲಿ ನಮ್ಮ ಬಳಿಗೆ ಬಾ ಎಂಬುದಾಗಿ ಕರೀತಾನೆ. ಹಿ ಗಿವ್ಸ್ ವಿಷನ್ಸ್ ಅಂಡ್ ಡ್ರೀಮ್ಸ್. ಆ ದರ್ಶನದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸ್ತಾನೆ. ಹಿ ವಿಲ್ ಟೇಕ್ ಯು ಟು ದ ರೈಟ್ ಡೈರೆಕ್ಷನ್. ಹಿ ವಿಲ್ ಟೀಚ್ ಯು ಎವ್ರಿಥಿಂಗ್. ನಿಮ್ಗೆಂಥ ಸಂದರ್ಭದಲ್ಲಿ ನಿಮ್ಮನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಈಸ್ ದರ್ ಐ ಆಮ್ ವಿತ್ ಯು. ಭಯಪಡಬೇಡ ಅಂತ ಹೇಳ್ತಾನೆ. ದೇವರ ವಾಕ್ಯ ನೋಡುವಾಗ ಲೋಕನ್ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ, ನಿಮಗೆ ಯಾರು ಕೊಡಲಾಗದಂಥ ಈ ರಾಜರುಗಳ ಅಧಿಕಾರಿಗಳಿಗೆ ಮಾತಾಡುವಂಥ ವಿದ್ಯೆಯನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ನಾನು ಕೊಡ್ತೇನೆ ನಿಮಗೆ. ಐ ಗಿವ್ ದಟ್ ಕೈಂಡ್ ಆಫ್ ವರ್ಡ್, ಪುಟ್ ಯು ಇನ್ ಯುವರ್ ಮೌತ್. ನನ್ನ ಪ್ರಿಯರೇ, ದಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಅಪೊಸ್ತಲ ಪೌಲ ಏನು ಹೇಳ್ತಾನೆ? ಅಪೊಸ್ತಲ ಪೌಲ ಏನು, ಅವನ ಉದ್ದೇಶ ಏನು? ಸೇವೆ ಇದು. ನೀವು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಆತನು ಹೇಳ್ತಾನೆ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಸುಮ್ಮನೆ ಬರಲಿಲ್ಲ. ವಚನ ಅಲ್ಲ, ಅದಲ್ಲ, ಓದ್ರಿ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದ ಬರಲಿಲ್ಲ. ಐ ಕೇಮ್ ನಾಟ್ ವಿತ್ ದ ವರ್ಡ್ಸ್ ಆಫ್ ಮ್ಯಾನ್ಸ್ ವಿಸ್ಡಮ್. ಅಲ್ಲಿ ವಚನ 5ಕ್ಕೆ ಬರುವಾಗ ಹೇಳ್ತಾನೆ, ನನ್ನ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನು ಪ್ರಯೋಗಿಸು ಅಂತ ಹೇಳ್ತಾನೆ. Read verse 5. That your faith should not be in the wisdom of men, but in the power of God. In the power of God. Not the wisdom of, in the power of the Holy Spirit. Demonstration of the Spirit. KJV like very much. Demonstration of the Holy Spirit. ಪ್ರದರ್ಶನ ನೋಡಿ. ಎಂತೆಂಥ ಸಮಸ್ಯೆ ಇದ್ರೆ 13ನೇ ಅಧ್ಯಾಯದಲ್ಲಿ ಆತನು ಸೈಪ್ರಸ್ಸಿಗೆ ಬರುವಾಗ, ಕೃಪದ್ವೀಪಕ್ಕೆ ಬರುವಾಗ ಅಲ್ಲಿ ಒಬ್ಬ ಬಾರೇಸವನನ್ನು ಅಡ್ಡ ಮಾಡ್ತಾನೆ. ಆ ವಾಕ್ಯ ನಂಬದಾಗ ಅಧಿಕಾರಿಗಳನ್ನು ಅಡ್ಡಿಪಡಿಸ್ತಾನೆ. ಹೇಗೆ ಅವನ ಅಡ್ಡಿಯನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ? ಹೇಗೆ ಎದುರಿಸ್ಲಿಕ್ಕೆ ಸಾಧ್ಯ? ಹೌ ಕ್ಯಾನ್ ಯು ಫೇಸ್ ದ ಸೈಟನ್ ಪ್ರಾಬ್ಲಮ್ಸ್? ಆಗ ಹೋಲಿ ಸ್ಪಿರಿಟ್ ತುಂಬಲ್ಪಡ್ತಾನೆ ಆತನು. ತುಂಬಲ್ಪಟ್ಟಾಗ ನಾವು ಅಪೊಸ್ತಲಕೃತ್ಯಗಳು 13ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ವಚನ 8ರಲ್ಲಿ ನೋಡ್ತೇವೆ. ಆ ಮಂತ್ರವಾದಿಯು ಅವನ ಎದುರಿಗೆ ನಿಂತು ಅಧಿಪತಿಯು ಕ್ರಿಸ್ತನ ನಂಬುವುದಾಗಿ ಪ್ರಯತ್ನಿಸಿದನು. ಆಗ ವಚನ 9 ಹೇಳ್ತದೆ, ಆಗ ಪೌಲನೆನಿಸುವ ಸೌಲನು ಪವಿತ್ರಾತ್ಮ ಭರಿತನಾಗಿ. ಸಿ, ಹಿಯರ್ ಇಸ್ ದ ವರ್ಡ್, he received the Holy Spirit, he filled with the Holy Spirit. ಯಾಕೆ? he needs Holy Spirit guidance, he needs Holy Spirit power. ಇದು ಎದುರಿಸಕ್ಕಾಗಲ್ಲ. ಯಾವಾಗ ಅವನು ಪವಿತ್ರಾತ್ಮ ತುಂಬಲ್ಪಟ್ಟನೋ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. 1 ಕೊರಿಂಥ 12ನೇ 8-9-10 ವಚನವಂತ 9 ಪವಿತ್ರಾತ್ಮ ವರಗಳು ಅವನಲ್ಲಿ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ದ ವರ್ಡ್ ಆಫ್ ನಾಲೆಡ್ಜ್ ಸ್ಟಾರ್ಟೆಡ್ ಆಪರೇಟಿಂಗ್. ಗ್ರಹಿಸುವಿಕೆ ಆ ವಾಕ್ಯ, ಅದು ವಚನ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿ ಥಾಟ್ಸ್ ಆಫ್ ಎವ್ರಿ ಮ್ಯಾನ್.
and judgment passed through in heaven. ಏನು ಜಡ್ಜ್ಮೆಂಟ್? then it came as a prophecy. ಏನು? ಕೆಲವು ಕಾಲ ಕರ್ತನು ನಿನ್ನ ಮುಂದೆ ಕೈ ಎತ್ತಿದ್ದಾನೆ. This is the judgment. ನೀನು ಕೆಲವು ಕಾಲ ಕಣ್ಣು ಕಾರದೇ ಇರ್ತೀವಿ, ಹೋಗು. Immediately became blind. ಹೋಲಿ ಸ್ಪಿರಿಟ್ ಹೇಗೆ ಹೆಲ್ಪ್ ಮಾಡಿದ್ರು ನೋಡಿ ಪ್ರಿಯರೇ. ಪೌಲನ ಸೇವೆಯಲ್ಲಿ ಎಲ್ಲ ಸಮಯದಲ್ಲೂ ಹೋಲಿ ಸ್ಪಿರಿಟ್ ಅವನ ಸಂಗಡ ಇದ್ದು ಹೆಲ್ಪ್ ಮಾಡ್ತಾ ಬರ್ತಾ ಇದ್ರು. ಪವಿತ್ರಾತ್ಮನ ಕೆಲಸ ಅಪೊಸ್ತಲ ಕೃತ್ಯಗಳಲ್ಲಿ ವಿಶೇಷವಾದದ್ದು. He always encouraged the church. ನೋಡುವಾಗ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಚನಕ್ಕೆ ಬರುವಾಗ ಅಪೊಸ್ತಲ 9:30 ಹೇಳ್ತದೆ, ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ದ ಎಂಕರೇಜ್ಮೆಂಟ್ ಆಫ್ ದ ಹೋಲಿ ಸ್ಪಿರಿಟ್ ವಾಸ್ ಆಲ್ವೇಸ್ ವಿತ್ ದೆಮ್. ಪೌಲ ಏನು ಬರೀತಾನೆ 2 ಕೊರಿಂಥ ಪತ್ರಿಕೆ 13ನೇ 14ನೇ ವಚನಕ್ಕೆ ಬರುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮ ಅನ್ಯೋನ್ಯತೆ ನಿಮ್ಮ ಸಂಗಡ ಇರಲಿ. ಪವಿತ್ರಾತ್ಮ ಅನ್ಯೋನ್ಯತೆ ನಿಮ್ಮ ಸಂಗಡ ಇರಲಿ. ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಯೇಸು ಸ್ವಾಮಿ ನೋಡ್ರಿ, ಯೇಸು ಸ್ವಾಮಿಗೆ ಹೇಳ್ತಾರೆ, ವೈರವಾಗಿ ಹೇಳ್ತದೆ ಮತ್ತಾಯನ ಸುವಾರ್ತೆ 3ನೇ 14ನೇ ವಚನದಲ್ಲಿ, ದೇವರು ಆತನ ಪವಿತ್ರಾತ್ಮನ ತುಂಬಿಸುವುದನ್ನು ಎಂಬುದಾಗಿ ನೋಡ್ತೇವೆ. ಆತನ ಮೇಲೆ ಪಾರಿವಾಳದಂತ ಪವಿತ್ರಾತ್ಮ ಇಳಿದು ಬಂದಂತ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನಕ್ಕೆ ಬರುವಾಗ ಪೇತ್ರನು ತನ್ನ ಪ್ರಸಂಗ ಮಾಡುವಾಗ ಹೇಳ್ತಾನೆ, ದೇವರ ನಜರೇತ ಯೇಸುವನ್ನು ಪವಿತ್ರಾತ್ಮದಿಂದ ಬಲದಿಂದ ಅಭಿಷೇಕ ಮಾಡಿದನು. He anointed Jesus of Nazareth with Holy Spirit and power. ಈಗ ಯೇಸು ಸ್ವಾಮಿ ಜೀವನದಲ್ಲೇ ಪವಿತ್ರಾತ್ಮನ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಅವಶ್ಯಕತೆ ಇಲ್ವಾ ಪ್ರಿಯರೇ? ಯಾಕೆ ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ಕಾಣ್ತೇವೆ? ಯಾಕೆ ನಮ್ಮ ಜೀವನದಲ್ಲಿ ಭಕ್ತಿಯನ್ನು ಕಾಣ್ತಾ ಇಲ್ಲ? ಯಾಕೆ ಇವತ್ತು ನಮ್ಮ ಜೀವನದಲ್ಲಿ ಆತ್ಮಿಕ ಬೆಳವಣಿಗೆ ಕಾಣ್ತಾ ಇಲ್ಲ? ಬಿಕಾಸ್ ದೇರ್ ಇಸ್ ನೋ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿ ನಮ್ಮ ಜೀವನದಲ್ಲಿ ಕಾಣ್ತಾ ಇಲ್ಲ. ವಿ ಆರ್ ಯೂಸಿಂಗ್ ಅವರ್ ವಿಸ್ಡಮ್, ಅವರ್ ಸ್ಟ್ರೆಂತ್. ವಿ ಆರ್ ನಾಟ್ ಗಿವಿಂಗ್ ಚಾನ್ಸ್ ಫಾರ್ ಹೋಲಿ ಸ್ಪಿರಿಟ್ ಟು ರೂಲ್ ಇನ್ ಅಸ್. ನಮ್ಮಲ್ಲಿ ರೂಲ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಈ ಸ್ಟಿಲ್ ವೇಟಿಂಗ್ ಔಟ್ ಸೈಡ್. ನಾನು ಬಂದರೆ ನಿಮಗೆ ಸಹಾಯ ಮಾಡ್ತೀನಿ. ಐ ಹೆಲ್ಪ್ ಯು. ಬಟ್ ವಿ ಆರ್ ನಾಟ್ ರೆಡಿ ಟು ಟೇಕ್ ಹಿಸ್ ಹೆಲ್ಪ್. ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್. ನಮಗೆಲ್ಲ ಗೊತ್ತಿದೆ, ವಿ ಕ್ಯಾನ್ ಮ್ಯಾನೇಜ್ ಅವರ್ ಸೆಲ್ಫ್. ಶಾಂಪಿಲ್ಸ್ ಇನ್ ಅವರ್ ಲೈಫ್ಸ್. ಜಸ್ಟ್ ಎಕ್ಸಾಮಿನ್ ನಿಮ್ಮ ಲೈಫ್ ನೋಡ್ಕೊಳ್ಳಿ. ಯೆಶಾಯ 61ನೇ ಅಧ್ಯಾಯ 1ನೇ ವಚನ, ಲೂಕನ ಸುವಾರ್ತೆ 4:18ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ಕರ್ತನಾತ್ಮ ನನ್ನ ಮೇಲೆ ಅದೇ. ಸುವಾರ್ತೆ ಸಾರುವುದಕ್ಕೂ, ಬಂಧಿತರಿಗೆ ಬಿಡುಗಡೆ ಮಾಡೋದಕ್ಕೂ, ಕುರುಡರಿಗೆ ಕಣ್ಣು ಕೊಡೋದಕ್ಕೂ ನಾನು ಅಭಿಷೇಕಿಸಿದ್ದಾನೆ ಅಂತ ಹೇಳ್ತಾನೆ. ಜೀಸಸ್ ಮಿಷನ್ ಈಸ್ ಅ ಮಿಷನ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಸಹಾಯದವನು ಸೇವೆ ಮಾಡಲಿಲ್ಲ, ಪವಿತ್ರಾತ್ಮ ಸಹಾಯದಿಂದ ಮಿನಿಸ್ಟರ್ಡ್. ಹಾಗೆ ಎಸೆನ್ಷಿಯಲ್ ನೋಡ್ರಿ ಎಷ್ಟು. ಅದಕ್ಕೆ ಹೇಳ್ತಾನೆ, ನಾನು ಬೆಂಕಿ ಹಾಕ್ಲಿಕ್ಕೆ ಬಂದೆ, ನಾನು ಆ ಬೆಂಕಿನ ಹೊಂದಿಕೊಂಡೆ, ನಾನು ಆ ಬೆಂಕಿನ ಹಾಕ್ಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಬೆಂಕಿ ನಮ್ಮಲ್ಲಿ ಹತ್ತಿದೆಯಾ ಪ್ರಿಯರೇ? ಬೆಂಕಿ ನಮ್ಮಲ್ಲಿ ಉರಿತಾ ಇದೆಯಾ? ಆರ್ ವಿ ರೆಸ್ಪೆಕ್ಟಿಂಗ್ ದ ವರ್ಡ್ಸ್ ಆಫ್ ಜೀಸಸ್ ಕ್ರೈಸ್ಟ್? ಪಂಚಾಶತಮ ಆಚರಿಸ್ತಾರೆ, ಬಟ್ ನಾಟ್ ರಿಸೀವ್ಡ್ ದ ಒನ್ ಹೂ ಕೇಮ್ ಆನ್ ದ ಡೇ ಆಫ್ ಪೆಂಟಿಕಾಸ್ಟ್. ಯೇಸು ಸ್ವಾಮಿ ಹೇಗೆ ಸೇವೆ ಮಾಡಿದ್ರು? ನಾವು ಮತ್ತಾಯನ ಸುವಾರ್ತೆ 12ನೇ 28ನೇ ವಚನಕ್ಕೆ ನಾವು ಬರುವಾಗ, ಮತ್ತಾಯನ ಸುವಾರ್ತೆ 12:28 ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಗೆ ದೆವ್ವ ಬಿಡಿಸಿದ್ರು, ಯೇಸು ಸ್ವಾಮಿ ಹೇಗೆ ಸುವಾರ್ತೆ ಸಾರಿದ್ರು, ಬಡವರಿಗೆ ಸುವಾರ್ತೆ ಹೇಗೆ ಆತ್ಮ ಬಂದಾಗ. ಇಲ್ಲಿ ಹೇಳ್ತಾರೆ ಮಿನಿಸ್ಟ್ರಿ ಹೇಗೆ ಮಾಡಿದ್ರು, ಆತ್ಮನ ಸಹಾಯದಿಂದ ದೆವ್ವ ಬಿಡಿಸ್ತಿದ್ರಂತೆ. ಯೇಸು ಸ್ವಾಮಿಯ ಎಲ್ಲ ಸೇವೆ ಜೀವನದಲ್ಲಿ ಪವಿತ್ರಾತ್ಮ ಇರೋದನ್ನು ನಾವು ಕಾಣ್ತೇವೆ. ಎಲ್ಲ ಅವನ ನಡೆಸುವಿಕೆಯಲ್ಲಿ ಪವಿತ್ರ ಇರೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಬಟ್ ಇವತ್ತು ನಾವು ಪವಿತ್ರಾತ್ಮನನ್ನು ಯಾವಾಗ ಯೂಸ್ ಮಾಡ್ಕೊಳ್ತೇವೆ? ಒಂದೇ ಪಂಚಾಶತ ಬಂದಾಗ ಮಾತ್ರ ಆತನ ಬಗ್ಗೆ ಸಂದೇಶ, ಅಲ್ಲಿವರೆಗೆ ಏನಿರೋದಿಲ್ಲ, ಕೆಲವು ಅದನ್ನು ಮಾತಾಡೋದಿಲ್ಲ. ಆದರೆ ನೀವು ಮಾತಾಡಲಿ ಇದ್ರು, ನಾನು ಮಾತಾಡದೇ ಇದ್ರು, ಸತ್ಯವೇದ ಮಾತಾಡ್ತೈತೆ ಆತನ ಬಗ್ಗೆ. ಆತನ ಅವಶ್ಯಕತೆ ಎಷ್ಟೆಂಬುದಾಗಿ ನಾವು ನೋಡ್ತೇವೆ. 19ನೇ ಅಧ್ಯಾಯ ನೋಡುವಾಗ ಪೌಸ್ತಕೃತ್ಯಗಳಲ್ಲಿ ಪೌಲ ಎಫೆಸ್ ಬಂದಂಥ ಹಿರಿಯರಿಗೆ ಕೇಳ್ತಾನೆ, ನೀವು ದೀಕ್ಷಾಸ್ತ್ರ ತಗೊಂಡಾಗ ಪವಿತ್ರಾತ್ಮನ ಹೊಂದಿಕೊಂಡ್ರು? ಅವ್ರು ಹೇಳ್ತಾರೆ, ಇಲ್ಲ, ನಾವು ಪವಿತ್ರಾತ್ಮ ಹೊರ ಇರೋದನ್ನೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ದೀಕ್ಷಾಸ್ತ್ರ ಕೊಟ್ಟು ತಲೆ ಮೇಲೆ ಕೈ ಇಡುವಾಗ ಅವರೆಲ್ಲ ಪವಿತ್ರಾತ್ಮ ಭರಿತರಾದರು, ಪ್ರವಾದಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ನೋ
ವೇಟಿಂಗ್, ಕಾಯಕ್ಕೆ ರೆಡಿನೇ ಇಲ್ಲ. ಇಮಿಡಿಯೇಟ್ಲಿ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಸ್ವಲ್ಪ ಹೊತ್ತಿನ ಮುಂಚೆ ಅವ್ರು ಹೊಂದಿಕೊಂಡಿರಲಿಲ್ಲ, ಗೊತ್ತಿಲ್ಲ ಅಂದರು. ಆಫ್ಟರ್ ರಿಯಲೈಸಿಂಗ್ ದೇ ಆರ್ ನಾಟ್ ರಿಸೀವ್ಡ್, what they have to do, what you are doing, what I am doing today. Check up our life. ನಮ್ಮ ಜೀವಿತ ನೋಡ್ಕೊಳ್ರಿ. am I growing in the Lord? ನಾನು ನಿಜವಾಗ್ಲೂ ಬೆಳೀತಾ ಇದ್ದೀನ? ನಾನು ಕ್ರಿಸ್ತನ ಹತ್ತತ್ರ ಹೋಗ್ತಾ ಇದ್ದೀನ? ಯಾಕೆಂದರೆ ಫೆಲೋಶಿಪ್ ಪವಿತ್ರಾತ್ಮನ ಯಾಕೆಂದರೆ ಯು ವಿಲ್ ಟೇಕ್ ಯು ನಿಯರ್ ಟು ದ ಫಾದರ್. ಯು ವಿಲ್ ಬಿಕಮ್ ಯುವರ್ ಇಂಟಿಮೇಟ್ ಫ್ರೆಂಡ್. ನಿಮ್ಮ ಜೊತೆಗಿರುವಂಥ ಆತ್ಮಿಕ ಸ್ನೇಹಿತರಾಗ್ತಾರೆ. ಯು ವಿಲ್ ಟಾಕ್ ಟು ಎವ್ರಿ ಡೇ. ಯಾಕಂದ್ರೆ 1 ಕೊರಿಂಥ 3:17 ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. 6:19 ಬರುವಾಗ ಅಲ್ಲಿ ಹೇಳ್ತಾನೆ, ಅದು ನಿಮ್ಮ ಏನಾಗಿ ಪವಿತ್ರಾತ್ಮನಿಗೆ ಗರ್ಭಗುಡಿ ಆಗಿದೆ ಅಂತ ನಾವು ನೋಡ್ತೇವೆ. He dwells inside. He'll settle inside. That's why God has sent His Holy Spirit. ಇದು ಹೂ ಈ ಸೈತಾನ ಕಾರಣ ಎದುರಿಸ್ಲಿಕ್ಕೆ ಯಾರೇನು ಸಾಧ್ಯ? ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಡೂ. ಆ ವಿಶ್ವಾಸದಲ್ಲಿ ದೇವರ ಆತ್ಮನ ಮಧ್ಯದಲ್ಲಿ ಕಳಿಸಿದ್ದಾನೆ. ಹೂ ಇಸ್ ದಟ್ ಸ್ಪಿರಿಟ್? 2 ಕೊರಿಂಥ 3:17 ಹೇಳ್ತದೆ, ದ ಲಾರ್ಡ್ ಇಸ್ ದಟ್ ಸ್ಪಿರಿಟ್. ಕರ್ತನೆಯ ದೇವರ ಆತ್ಮನ. ದ ಲಾರ್ಡ್ ಇಸ್ ದಟ್ ಸ್ಪಿರಿಟ್. ಆತ್ಮನ ಹೊಂದಿಕೊಳ್ಬೇಕು ಪ್ರಿಯರೇ. ಅದಕ್ಕೋಸ್ಕರ 50 ಆತನು ಇಳಿದು ಬಂದನು. ಆತನು ಬಂದೆಲ್ಲನೂ ತುಂಬಿಸಿದ. ಫಸ್ಟ್ ನೋಡ್ರಿ, ಅಷ್ಟು ವಿಶೇಷವಾಗಿ ಸೇವೆ ಮಾಡಿದ್ರು ಯಾರು? ಶಿಷ್ಯರು. ಮಿರಾಕಲ್ಸ್ ಆಯಿತು, 2ನೇದಲ್ಲಿ ವಂಡರ್ಸ್ ಆಯಿತು, ಎಲ್ಲ ಆಯಿತು. ಬಟ್ ಆಮೇಲೆ ನೋಡ್ತೇವೆ ಹೊರಗಳ ಕಾರ್ಯಗಳು ಇನ್ನೂ ಸರಿ ಆಗಲಿಲ್ಲ. 4ನೇ ಬರುವಾಗ ಅವರು ಪ್ರಾರ್ಥಿಸ್ತಾರೆ, ದೇವರೇ ನಮ್ಮ ನೆನಪು ಮಾಡ್ಕೊಂತವ್ರು. 4ನೇ 29 ಬರುವಾಗ ಅವ್ರು ಪ್ರಾರ್ಥಿಸಿದ ಮೇಲೆ 30ನೇ ವಚನ ಹೇಳ್ತದೆ, ಆಗ ನೆಲ ಕೂತಿದ್ದವ್ರು ಪ್ರಾರ್ಥನೆ ಮಾಡಿದ ನಂತರ ಕೂತಿದ್ದ ನೆಲ ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾಗಿ ಆದರು ಅಂತ ನಾವು ನೋಡ್ತೇವೆ. He gives power to preach the word. ಆ ಧೈರ್ಯ ಕೊಡ್ತಾನೆ. 2 ತಿಮೋತಿ 1 5, 6, 7 ವಚನ ಬರಗೊಳ್ತಾನೆ, ನಾವು ಹೊಂದಿರುವ ಆತ್ಮ ಹೇಳಿತನದ ಆತ್ಮ ಅಲ್ಲ, ಅದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. He gives the power. That is the power of God. ಅದಕ್ಕೋಸ್ಕರ ಆತನು ಬಂದದ್ದ. He gives that power to you. ಆತನು ಕ್ರಿಸ್ತನ ಮಾತುಗಳನ್ನು ಕೊಡ್ತಾನೆ. He will encourage you. ಯಾರು ಪವಿತ್ರಾತ್ಮ ನಡೆಸಲ್ಪಡ್ತಾರೆ ಅವರೆಂದೂ ಮಿಸ್ಗೈಡ್ ಆಗುವುದಿಲ್ಲ. ಯಾರನ್ನು ಮಿಸ್ಗೈಡ್ ಕೂಡ ಅವರು ಮಾಡೋದಿಲ್ಲ. He'll give the right word in their mouth. ಅದು 1ನೇ ಥೆಸಲೋನಿಕದ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ 1 ಥೆಸಲೋನಿಕ 1:5 ಪೌಲ ಹೇಳ್ತಾನೆ, ನಾವು ನಿಮಗೆ ಸಾರುವ ಸುವಾರ್ತೆಯು ಬರೀ ಮಾತಿನಿಂದ ಬರದೆ ಅದು ಬಹು ನಿಶ್ಚಯದೊಡನೆ ಬಂತು ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಇಟ್ ಕೇಮ್ ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆದ ಕಾರಣ ನೀವು ನಿಂತಿದ್ದೀರಾ ಅಂತ ಹೇಳ್ತಾನೆ ಪೌಲ. ಯಾಕಂದ್ರೆ ಪವಿತ್ರಾತ್ಮನ ಸಹಾಯದಿಂದ ಅವರು ಮಾತನಾಡಿದರು. ಎಲ್ಲೂ ತಪ್ಪಾಗಿ ಅವರು ಮಾತನಾಡಲಿಲ್ಲ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ 2 ಕೊರಿಂಥ 2:17 ನಾವು ವಾಕ್ಯವನ್ನ ಕಲಬೆರಕೆ ಮಾಡೋರಲ್ಲ ಅಂತ ಹೇಳ್ತಾನೆ. ನಾವು ಕಲಬೆರಕೆ ಮಾಡೋರಲ್ಲ. ರೀಡ್. For we are not as so many peddling the word of God. Peddling. We are ಕನ್ಫ್ಯೂಸಿಂಗ್ ರಾಂಗ್ ಡಾಕ್ಟ್ರಿನ್ನ ಬೋಧಿಸ್ತೇವೆ. ತಪ್ಪಾಗಿ ಬೋಧಿಸಲ್ಲ. ನೀವು ಅದೇ 2 ಕೊರಿಂಥ ಪತ್ರಿಕೆ 4ನೇ 2ನೇ ವಚನಕ್ಕೆ ಬರುವಾಗ ನಾವು ದೇವರ ವಾಕ್ಯವನ್ನು ಕೆಡಿಸುವರಲ್ಲ ಅಂತ ಪೌಲ ಹೇಳ್ತಾನೆ. ನಾವು 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಬರುವಾಗ ನಮ್ಮ ಬೋಧೆ ಅಬದ್ಧವಲ್ಲ, ಅಶುದ್ಧವಲ್ಲ ಅಂತ ಹೇಳ್ತಾನೆ. ಅವರ್ ಡಾಕ್ಟ್ರಿನ್ ಇಸ್ ಅ ಸೌಂಡ್ ಡಾಕ್ಟ್ರಿನ್. ಸರಿಯಾದಂಥ ಬೋಧನೆ ನಮ್ಮದು ಅಂತ ಹೇಳ್ತಾನೆ. ಸೊ ಇಟ್ ಇಸ್ ಅ ಕನ್ಸ್ಟ್ರಕ್ಟಿಂಗ್ ವರ್ಡ್ಸ್. ಪವಿತ್ರಾತ್ಮ ನಿಮಗೆ ಕೊಡುವಾಗ ಯಾರು ವಾಚನ ಕೊಡೋದು? ಯೇಸು ಸ್ವಾಮಿ ಹೇಳ್ತಾನೆ, ನನ್ನಲ್ಲಿ ಇರೋದನ್ನು ತೆಗೆದುಕೊಂಡು ನಿಮಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಹಂಗೆ ಯೇಸು ಸ್ವಾಮಿ ಹೃದಯದಲ್ಲಿ ಇರೋದು ಯಾವುದು? ದಟ್ ಇಸ್ ದ ಫಾದರ್. ಹೀಗೆ ಅದಕ್ಕೆ ಯೋಹಾನ ಸುವಾರ್ತೆ ನೋಡುವಾಗ 8ನೇ ಅಧ್ಯಾಯದಲ್ಲಿ 27ನೇ ವಚನ, ನಾನು ತಂದೆಯನ್ನು ಮೆಚ್ಚಿಸ್ಲಿಕ್ಕೋಸ್ಕರ ತಂದೆ ಮಾತುಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾನೆ. ಹಿ ಗೇವ್ ದ ವರ್ಡ್ ಆಫ್ ದ ಫಾದರ್. ಆ ಫಾದರ್ ಯೇಸು ಸ್ವಾಮಿ ಹೃದಯದಲ್ಲಿತ್ತು ವಚನಗಳು. ಆ ವಚನ ತೆಗೆದುಬಿಟ್ಟೆ ಪವಿತ್ರಾತ್ಮ ನಮಗೆ ಕೊಡುವಂಥದ್ದು. ಹಾಗಾದ್ರೆ ನೀವು ವಚನ ಕೊಡುವಾಗ ಅದು ರಿಲೇಟೆಡ್ ಟು ಜೀಸಸ್ ಅಂಡ್ ರಿಲೇಟೆಡ್ ಟು ದ ಹೆವನ್ಲಿ ಫಾದರ್. ಅಪೊಸ್ತಲ ಕೃತ್ಯಗಳು ನಾವು 2ನೇ ಅಧ್ಯಾಯಕ್ಕೆ ಬರುವಾಗ ಅವ್ರು ಕನ್ವರ್ಷನ್ ಆದಾಗ ಇಡೀ ಅಪೊಸ್ತಲರು ಏನು ಮಾಡಿದ್ರು? ದೇವರ ವಾಕ್ಯ ನೋಡುವಾಗ 2ನೇ ಅಧ್ಯಾಯ ವಚನ 42 ಅವರು ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಅದಕ್ಕೆ ಮುಂಚೆ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿ ಅಂತ ಹೇಳ್ತದೆ.
ಅಪೋಸ್ತರು ಎಲ್ಲೂ ತಪ್ಪಾಗಿ ಬೋಧಿಸಲಿಲ್ಲ, ಯಾಕಂದ್ರೆ ಪವಿತ್ರಾತ್ಮವ್ರಿಗೆ ತಪ್ಪಾಗಿ ಹೋಗ್ಲಿಕ್ಕೆ ಬಿಡಲ್ಲ. ಅದಕ್ಕೆ ನಾನು ಹೇಳೋದು, ಹೋಲಿ ಸ್ಪಿರಿಟ್ ವಿಲ್ ನೆವರ್ ಮಿಸ್ಗೈಡ್ ಯು. 1 ಯೋಹನ ಪತ್ರಿಕೆ 3:9 ವಚನಕ್ಕೆ ಬರುವಾಗ, ಹಿ ದಟ್ ಬಾರ್ನ್ ಆಫ್ ಗಾಡ್ ವಿಲ್ ನೆವರ್ ಕಮಿಟ್ ಸಿನ್ ಅಂತ ಹೇಳ್ತದೆ. ಯಾರು ದೇವರಾತ್ಮ ಹುಟ್ಟಿದಾನೋ ಪಾಪ ಮಾಡನು. ದೇವರಿಗೆ ಹುಟ್ಟಿದವನು ಪಾಪ ಮಾಡನು. ಸೊ ಹಿ ಗಿವ್ಸ್ ರೈಟ್ ವರ್ಡ್ ಇನ್ ಟು ಯುವರ್ ಮೌತ್ ಆ್ಯಂಡ್ ಲೀಡ್ ಯು ಇನ್ ರೈಟ್ ವೇ. ನೀವು ಕಡೆವರೆಗೆ ನಿಮ್ಮ ಬೋಧನೆಯಲ್ಲಿ ಎಲ್ಲೂ ನೀವು ತಪ್ಪಾಗಿ ಮಾಡೋಕ್ಕೆ ಸಾಧ್ಯನೇ ಇರಲ್ಲ. ದೇವರ ವಾಕ್ಯ ಯಾವತ್ತು ನಿಮ್ಮ ಬಾಯಲ್ಲಿ ಇರ್ತದೆ. ಅದಕ್ಕೆ ಹೇಳೋದು ಪೌಲ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ 14 ಮೇಲೆ, ದೇವರ ವಾಕ್ಯ ಎಂಬ ಕತ್ತಿಯನ್ನು ನಿಮಗೆ ಕೊಡ್ತಾನೆ ಅಂತ ಹೇಳ್ತದೆ. ಹಿ ಗಿವ್ಸ್ ದ ವರ್ಡ್ ಆಫ್ ಗಾಡ್. ಪವಿತ್ರಾತ್ಮ ದೇವರ ವಾಕ್ಯ ನಿಮ್ಮ ಕೈಗೆ ಕೊಡ್ತಾನೆ. ದ ವರ್ಡ್ಸ್ ಆಫ್ ಜೀಸಸ್ ಕ್ರೈಸ್ಟ್. ನನ್ನ ಪ್ರಿಯರೇ, ಆದ ಕಾರಣ ಆದಿ ಸಭೆ ಯಾರು ಆತನ ಸಭೆಯ ಜನರನ್ನು ಯಾರು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ನೋ ಡೆವಿಲ್ ಪ್ಲೇಡ್ ಟ್ರಿಕ್ಸ್ ದೇರ್. ನೋ. ಸಭೆ ಬೆಳೀತಾ ಹೆಚ್ಚುತ್ತಾ 5,000 7,000 ಹೆಚ್ಚುತ್ತಾ ಬಂತು ಪ್ರಿಯರೇ. ಸ್ಟಿಲ್ ಇವತ್ತು ನೋಡಿ ಸಭೆ ಇಡೀ ಲೋಕದಲ್ಲಿ ಹೆಚ್ಚಿಕೊಂಡಿದೆ. ವೈ? ಬಿಕಾಸ್ ಆಫ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಸಮಯ ಆಯಿತು, ನಾನು ಮುಗಿಸ್ತೇನೆ. ನಾನು ಬೈಬಲ್ ಸ್ಟಡಿ ಬಂದಾಗ ಅದು ಮುಂದಿನ ದೇವಚಿತ್ತ ಇದರಲ್ಲಿ ಎಕ್ಸ್ಪ್ಲೇನ್ ಅಬೌಟ್ ದ ಹೋಲಿ ಸ್ಪಿರಿಟ್. ಇಸ್ ಎ ಗ್ರೇಟ್ ಪರ್ಸನ್, ಇಸ್ ಎ ಗ್ರೇಟ್ ಮೈಟಿ ಗಾಡ್. ಪ್ರಿಯರೇ, ಬೈಬಲ್ ಹೇಳುತ್ತೆ, ಕಡೆಯ ದಿನದಲ್ಲಿ ಎಲ್ಲ ಮನುಷ್ಯರ ಮೇಲೆ ಆತ್ಮನನ್ನು ಸುರಿಸುವೆನು. ಕಡೆ ವಚನ ಹೇಳಿ ಮುಗಿಸ್ತೇನೆ. ಯೆಶಾಯನ ಪ್ರವಾದನೆಗಂತ 59ನೇ ಅಧ್ಯಾಯ 21ನೇ ವಚನಕ್ಕೆ ಬರುವಾಗ, 59ನೇ 21ನೇ ವಚನದ ಮಧ್ಯಭಾಗ, ನಿಮ್ಮಲ್ಲಿ ಆವೇಶಿಸುತ್ತಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು. ನಿಮ್ಮಲ್ಲಿ ನಾನು ಆವೇಶಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು. ಇವೆರಡನ್ನು ಬಿಡಬೇಡಿ ಪ್ರಿಯರೇ. ಟೇಕ್ ದ ವರ್ಡ್ ಆಫ್ ಗಾಡ್. Take the work of the Holy Spirit. Read that words, I'll tell you. As for me, says the Lord, this is my covenant with them. My spirit who is upon you, and my words which my spirit upon you. And my words ನಿಮ್ಮ ಮೇಲಿರುವಂತ ನನ್ನ ಆತ್ಮ. And my words which I have put in your mouth. My words that I have put in your mouth. Shall not depart from you. Shall not depart. Hallelujah. Yes. ಎಲ್ಲಿವರೆಗೆ ಆತ್ಮ ನಿಮ್ಮ ಮೇಲಿರ್ತಾನೆ, ಎಲ್ಲಿವರೆಗೆ ದೇವರ ವಾಕ್ಯ ನಿಮ್ಮ ಬಾಯಲ್ಲಿರುತ್ತೆ, ಯಾವ ಸೈತಾನ ನಿಮ್ಮನ್ನು ಶೋಧಿಸ್ಲಿಕ್ಕೆ ಬರಲ್ಲ, ಬೀಳ್ಸೋಕ್ಕೆ ಬರಲ್ಲ. ಬರೀ ವಾಕ್ಯ ಇಟ್ಕೊಂಡ್ಬೇಡ್ರಿ, ಆತ್ಮನ ಇಟ್ಕೊಳ್ಳಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಬರುವಾಗ, 24ನೇ ಅಧ್ಯಾಯ 49ರಲ್ಲಿ, ಯೆರೂಸಲೇಮ್ ಬಿಟ್ಟು ಹೋಗಬೇಡ್ರಿ, ತಂದೆ ವಾಗ್ದಾನ ಮಾಡಿದಿಂದ ನಾನು ನಿಮಗೆ ಕಳಿಸಿಕೊಡ್ತೇನೆ, ಪವಿತ್ರಾತ್ಮ ಹೊಂದಿಕೊಳ್ಳ್ರಿ. ಅವ್ರು ಯೇಸುವಿನ ವಾಕ್ಯವನ್ನು ಪವಿತ್ರಾತ್ಮ ಹೊಂದಿಕೊಂಡಿದ್ರ. They're all filled with the Holy Spirit. ಅವರ ಲೈಫೇ ಚೇಂಜ್ ಆಗಿ ಹೋಯ್ತು. ಪವಿತ್ರಾತ್ಮ ನಿಮ್ಮನ್ನು ನನ್ನನ್ನು ಚೇಂಜ್ ಮಾಡಲಿಕ್ಕಾಗಿ ಬಂದಿದ್ದಾರೆ, ನಮ್ಮನ್ನು ಬಲಪಡಿಸಲಿಕ್ಕಾಗಿ ಬಂದಿದ್ದಾರೆ, ನಿನ್ನನ್ನು ನನ್ನನ್ನು ಬಲವಾಗಿ ಉಪಯೋಗ ಮಾಡಲಿಕ್ಕಾಗಿ ಬಂದಿದ್ದಾರೆ. ಅದನ್ನು ಹೊಂದಿಕೊಳ್ಳೋಣ ಪ್ರಿಯರೇ. ಯೇಸು ಹೇಳ್ತಾರೆ, ನಾನು ಬೆಂಕಿ ಹಾಕಲಿಕ್ಕೆ ಬಂದೆ, ಅದು ಹತ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅದು ಬೆಂಕಿ ಎಲ್ಲರಲ್ಲಿ ಹತ್ತಿಕೊಳ್ಳಲಿ, ಇವತ್ತು ಉರಿಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತನ ಸಹಾಯದ ನಾವೇನು ಮಾಡೋಕ್ಕಾಗಲ್ಲ. ಆತನ ಯಾವತ್ತೂ ನಾವು ಬಿಡೋದು ಬೇಡ. ಆತನ ಜೊತೆಯಲ್ಲೇ ನಾವು ಹೋಗೋಣ, ಆತನ ಜೊತೆಯಲ್ಲೇ ನಾವು ನಡೆಯೋಣ. ಆತ ನಮ್ಮನ್ನು ನಡೆಸ್ತಾನೆ. ಈ ಪಂಚಾಶತಮ ದಿವಸ ಅದು ನೆನಪಿಗಾಗಿ ಸಂದೇಶ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಟೇಕ್ ಹೋಲಿ ಸ್ಪಿರಿಟ್ ಇನ್ ಯುವರ್ ಲೈಫ್. ಹಿ ವಿಲ್ ಕಮ್ ಆ್ಯಂಡ್ ಡ್ವೆಲ್ ಇನ್ ಯು. ಹಿ ವಿಲ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರೇಯರ್ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಇನ್ನು ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅಲ್ಪ ಸಮಯದಲ್ಲೇ ಪವಿತ್ರಾತ್ಮನ ಕುರಿತಾದಂಥ ಸಂದೇಶ ನಮಗೆ ಕೊಟ್ಟು, ನಿನ್ನ ಆತ್ಮನ ಅವಶ್ಯಕತೆ ಏನೆಂಬುದನ್ನು ನಮಗೆ ತಿಳಿಸಿದೆ. ನೀನು ಬೆಂಕಿ ಹಾಕಲಿಕ್ಕೆ ಬಂದೆ, ಹತ್ಕೊಂಡಿದ್ರೆಷ್ಟೋ ಚೆನ್ನಾಗಿತ್ತು. ಇವತ್ತು ನಾವು ಹೆದರೋದು ಯಾತಕ್ಕೆ? ಆತ್ಮ ನಮ್ಮಲ್ಲಿ ಇಲ್ಲ, ಹೇಳಿತನದ ಆತ್ಮ ನಮ್ಮಲ್ಲಿದೆ. ಅದು ನೀನು ಕೊಟ್ಟ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳು ಆತ್ಮ. ಕರ್ತನೆ, ಆತ್ಮನ ಎಲ್ಲರಿಗೂ ಅನುಗ್ರಹಿಸ್ಕೊಡು. ಎಲ್ಲರೂ ನಿನ್ನ ಆತ್ಮನನ್ನು ಹೊಂದಿಕೊಳ್ಳುವಂತೆ ಮಾಡು. ಎಲ್ಲರೂ ಪಂಚಾಶತಮದ ಅನುಭವವನ್ನು ಹೊಂದುವಂತೆ ನೀನು ಮಾಡು. ನಿನ್ನ ಮಹಿಮೆಗಾಗಿ ಉಪಯೋಗಿಸು ದೇವರೇ. ನಿನ್ನ ಮಹಿಮೆಗಾಗಿ ನಿನ್ನ ಮಕ್ಕಳನ್ನು ಉಪಯೋಗಿಸು. ಒಬ್ಬೊಬ್ಬರ ಜೀವನದಲ್ಲಿ ಆತ್ಮನ ತುಂಬುವಿಕೆಯನ್ನು ನೀನು ಕೊಡು. ಆತ್ಮನನ್ನು ಹೊಂದಿಕೊಂಡು
ಜೀವನ ಪರ್ಯಂತರ ನಿನ್ನೊಟ್ಟಿಗೆ ನಡೆದಾಡುವಂಥ ಮಕ್ಕಳಾಗಿ ಆಶೀರ್ವಾದ ಮಾಡು. ನಮ್ಮೊಂದಿಗೆ ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕೊಟ್ಟ ಆತ್ಮನಿಗಾಗಿ ಸ್ತೋತ್ರ. ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ಬೇಡಿ ನಮ್ಮ ತಂದೆ. ಆಮೆನ್.